ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ತುಂಬ ಟೈಮ್ ಆಗಿತ್ತು ಆಚೆ ಹೋಗಿ, ಸೊ ರೆಸಾರ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾವ ರೆಸಾರ್ಟ್ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಆನ್ ದಿ ವೇ ಹೋಗ್ತಾ ಎಲ್ಲರನ್ನೂ ಪಿಕ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ಗೆ ಅಂತ 2 ಕಡೆ ಸ್ಟಾಪ್ ಕೊಟ್ವಿ. ಒಂದು ನಾನ್ ವೆಜ್ ತಿನ್ನೋರಿಗೆ ಗೌಡ್ರು ಹೋಟ್ಲಿಗೆ ಹೋಗಿದ್ವಿ, ಇನ್ನೊಂದು ವೆಜ್ ತಿನ್ನೋರಿಗೆ ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ ಅಂತ ಅಲ್ಲೊಂದು ಸ್ಟಾಪ್ ಕೊಟ್ವಿ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀವ. ಆನ್ ದಿ ವೇ ಹೋಗ್ತಾ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಫೈನಲಿ ಒಂದು 11 ಹಾಗೆ ರೆಸಾರ್ಟ್ ರೀಚ್ ಆದ್ವಿ. ನಿಮಗೆ ಗೊತ್ತಾಗಿರ್ಬೋದು ಯಾವ ರೆಸಾರ್ಟ್ ಅಂತ. ರಾವಿಶಿಂಗ್ ರಿಟ್ರೀಟ್ಗೆ ಹೋಗಿದ್ವಿ. ನಾವು 1 ಡೇ ಪ್ಯಾಕೇಜ್ ತೊಗೊಂಡಿದ್ದು, ಲೈಕ್ 11 o'clock ಚೆಕ್-ಇನ್ ಆಗಿ ನೆಕ್ಸ್ಟ್ ದಿನ 11 o'clock ಚೆಕ್ಔಟ್ ಆಗೋ ಥರ. ಸೊ ನಾವು ಹೋದಂಗೆ ರೂಮ್ಸ್ ಇನ್ನೂ ಸಿಕ್ಕಿಲ್ಲ ನಮಗೆ, ಇನ್ನೂ ಕ್ಲೀನಿಂಗ್ ನಡೀತಾ ಇದೆ ಅಂದರು. ಸೊ ಅಷ್ಟರಲ್ಲಿ ಗೇಮ್ಸ್ ಆಡ್ಕೊಂಬಿಡೋಣ ಅಂತ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡ್ವಿ. ಗೇಮ್ಸ್ ಎಲ್ಲ ಆಡಿ ಮುಗಿಸಿದ ಮೇಲೆ ರೂಮ್ಸ ಕ್ಲೀನ್ ಆಗಿದೆ ಅಂತ ಹೇಳಿದ್ರು. ಸೊ ಚೆಕ್-ಇನ್ ಆದ್ವಿ. ಸೊ ಇದು ನಾವು ಇದ್ದಿದ್ದಂಥ ರೂಮು. ವೆಲ್ಕಮ್ ಟು ಅವರ್ 103 ರೂಮ್. ವಿಡಿಯೋ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲಂಚ್ಗೆ ಅಂತ ಹೊರಟ್ವಿ. ಲಂಚ್ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋದ್ವಿ. ಅದ್ರದ್ದು ನಾನು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಫೋನ್ನ ರೂಮಲ್ಲೇ ಬಿಟ್ಟಿದ್ದೆ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ಫೈನಲಿ ಹೈ ಟೀಗೆ ಅಂತ ಹೊರಟ್ವಿ. ಹೈ ಟೀಗೆ ಮಸಾಲೆ ಪುರಿ, ಕಾಫಿ, ಟೀ, ಪಾವ್ ಭಾಜಿ ಎಲ್ಲ ಆಯಿತು. ಫುಡ್ ವಾಸ್ ವೆರಿ ಗುಡ್. ಆ್ಯಂಡ್ ಹಾಗೆ ಹೈ ಟೀ ಎಲ್ಲ ಮುಗಿಸಿ ಅಲ್ಲೇ ಸ್ವಲ್ಪ ಇಂಡೋರ್ ಗೇಮ್ಸ್ ಇತ್ತಾ, ಸರಿ ಇಂಡೋರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಇಂಡೋರ್ ಗೇಮ್ಸ್ ಆಡ್ತಾಯಿದ್ವಿ. ಇಂಡೋರ್ ಗೇಮ್ ಎಲ್ಲ ಮುಗಿಸಿ ಫೈನಲಿ ರೂಮಿಗೆ ಹೋದ್ವಿ. ಸೊ ರೂಮಲ್ಲಿ ನಾವೊಂದು ಸ್ವಲ್ಪ ಊನೋ ಕಾರ್ಡ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ರೂಮಲ್ಲಿ ಕೂತ್ಕೊಂಡು ಸ್ವಲ್ಪ ಊನೋ ಕಾರ್ಡ್ಸು, ದಮ್ಶಾಟ್ಸ್ ಎಲ್ಲ ಆಡಿದ್ವಿ. ಸೊ ಇವರು ಇಲ್ಲಿ ರೀಲ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. And one with dance trainer. ಡ್ಯಾನ್ಸ್ ಎಲ್ಲ ಆದಮೇಲೆ ಡಿನ್ನರ್ಗೆ ಅಂತ ಹೊರಟ್ವಿ. ತುಂಬ ವೆರೈಟೀಸ್ ಇತ್ತು, ವೆಜ್ಜಲ್ಲೂ ವೆರೈಟೀಸ್ ಇತ್ತು, ನಾನ್ ವೆಜ್ಜಲ್ಲೂ ವೆರೈಟೀಸ್ ಇತ್ತು. ಆ್ಯಂಡ್ ಫುಡ್ ವಾಸ್ ಗುಡ್. ಸೊ ನಾವು ಲಂಚ್, ಡಿನ್ನರ್, ಹೈ ಟೀ, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ, ಎಲ್ಲ ಫುಡ್ಸು ಚೆನ್ನಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಸೊ ಇದು ನೆಕ್ಸ್ಟ್ ದಿನ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ವಿ. ಎದ್ದಂಗೆ ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೀಲ್ಸ್ ಶೂಟ್ ಮಾಡಿ ಸೊ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಚೆಕ್ಔಟ್ ಟೈಮ್ ಆಗಿತ್ತು. ಸೊ ಅಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ ಎಲ್ಲರೂ. ಆನ್ ದ ವೇ ಬರ್ತಾ ಪ್ಯಾಲೇಸ್ ಗ್ರೌಂಡಲ್ಲಿ ಫುಡ್ ಮೇಳ ನಡೀತಾ ಇತ್ತು. ಸೊ ಅಲ್ಲೇ ಫುಡ್ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಕೊಟ್ವಿ. ಹಾಗೆ ತುಕಾಲಿ ಸಂತೋಷ್ ಅವರು ಬಂದಿದ್ದರು. ಸೊ ಅಲ್ಲೇ ಲಂಚ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.